ಹೇಳಿ ಸರ್. ಊಟ ತುಂಬ ಚೆನ್ನಾಗಿತ್ತು. ನಿಮ್ಮ ಈ ಸೇವೆಗೆ ನಾನು ಚಿರಋಣಿ ಮತ್ತು ನಿಮ್ಮ ಸೇವೆ ನಿರಂತರವಾಗಿರಲಿ. ಧನ್ಯವಾದಗಳು. ಇದೇ ಊಟ ಹೊರಗಡೆ ಮಾಡಬೇಕು ಅಂದರೆ ಕಮ್ಮಿ ಅಂದರೆ 100 ರೂಪಾಯಿ ಅಂತೂ ಬೇಕು. ಅಣ್ಣ ಬೇಕೇ ಬೇಕು. ಅಷ್ಟು ಅಮೌಂಟ್ ಕೊಟ್ಟರು ಲೈಕ್ ಈ ರೇಂಜ್ಗೆ ಸಿಗೋಲ್ಲ. ಇದರಲ್ಲಿ ಒಳ್ಳೆ ತರಕಾರಿ ಇದೆ, ಒಳ್ಳೆ ಪ್ರೋಟೀನು ಸಿಗುತ್ತೆ. ಇಲ್ಲಿ ವೇಸ್ಟ್ ಮಾಡೋಕ್ಕೂ ಚಾನ್ಸ್ ಇರೋಲ್ಲ. ಸೊ ನಿಧಾನ ಆದರೂ ಕಂಪ್ಲೀಟ್ ಮಾಡಿಬಿಟ್ಟು ಅದು ಹೇಳ್ತಾರೆ. ತುಂಬ ಜನ ಇಲ್ಲಿ ಯಾರೇ ಆಗಲಿ ಚೆಲ್ಲಿರೋದಾಗಲಿ ಬಿಟ್ಟಿರೋದಾಗಲಿ ನೋಡಿಲ್ಲ ನಾನು. ಸರ್ ನಮಸ್ತೆ. ಇಂದುಪುರ ಸರ್, ಪಕ್ಕದಲ್ಲಿ ಹಳ್ಳಿ. ನನ್ನ ತಮ್ಮನಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಾಯಿತು, ಬಂದಿದ್ವಿ. ಊಟ ತುಂಬ ಚೆನ್ನಾಗಿ ಕೊಡ್ತಾರೆ ಸರ್, ಚೆನ್ನಾಗೈತೆ. ನಾವು ಒಂದು ವಾರದಿಂದ ಇದ್ದೀವಿ ಸರ್. ಹಾಂ, ಒಂದು ವಾರದಿಂದ ಇಲ್ಲೇ ಊಟ ಮಾಡ್ತಿದ್ದೀವಿ. ಫ್ರೀಯಾಗಿ ಕೊಡ್ತಾರೆ, ನೀಟಾಗಿ ಕ್ಲೀನಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಸರ್. ದೂರದಿಂದ ಬಂದಿರ್ತೀವಿ, ಇಲ್ಲೆಲ್ಲ ಆಚೆ ಕಡೆ ಮಾಡಬೇಕಂದ್ರೆ ಅಷ್ಟು ದುಡ್ಡಿರಲ್ಲ. ಚೆನ್ನಾಗಿ ಊಟ. ಬೆಂಗಳೂರು ಅಂದಮೇಲೆ ಕಾಸ್ಟ್ಲಿನೇ ಅಂತ ಹೇಳ್ತಾರೆ. ಹೌದು ಸರ್, 80-100 ರೂಪಾಯಿ ಹಾಗೆ ಆಗುತ್ತೆ ಸರ್. ಅದಕ್ಕೆ ಹಾಂ, ಚೆನ್ನಾಗಿ ಕೊಡ್ತಾರೆ ಸರ್. ನಮ್ಮ ಅಪ್ಪನಿಗೆ ಹಾಕ್ಕೊಂಡು 1 ತಿಂಗಳು ಇದ್ವಿ ಇಲ್ಲಿ, 1 ಇಯರ್ ಬ್ಯಾಕ್. ತಿಂಗಳು ಇಲ್ಲೇ ಊಟ ಮಾಡಿದ್ದೀವಿ. ನಮ್ಮ ಅಣ್ಣಯ್ಯ, ನಮ್ಮಮ್ಮ, ನಾನು ಎಲ್ಲರೂ ಚೆನ್ನಾಗಿ ಬೇಜಾರು ಮಾಡ್ಕೊಳ್ಳಲ್ಲ. ಹೊಟ್ಟೆ ತುಂಬ ಊಟ ಇರ್ತಾರೆ ಸರ್. ಸಂತೋಷ ಆಯಿತು ಸರ್. ಏನು ಹೇಳ್ತೀರಾ ಅವ್ರಿಗೆ? ಒಳ್ಳೇದಾಗಲಿ, ಇನ್ನೂ ಜಾಸ್ತಿ ಜನಕ್ಕೆ ಸಹಾಯ ಮಾಡಲಿ, ಅಷ್ಟು ಚೆನ್ನಾಗಿರಲಿ, ದೇವ್ರು ಚೆನ್ನಾಗಿ. ನಾವು ಆಸ್ಪತ್ರೆ ಕೆಂಗೇರಿ ಮಹಾಲಕ್ಷ್ಮಿ ಲೌಟ್. ಎಷ್ಟು ದಿನ ಆಯ್ತು ಬಂದು? ಇವತ್ತು ತೋರಕ್ಕೆ ಬಂದವಿ ಸರ್. ಹೊಟ್ಟೆ ಪ್ರಾಬ್ಲಮ್ ಇತ್ತು, ಹಂಗೆ ತೋರ್ಕೊ ಹೋಗೋಣ. ಚೆನ್ನಾಗಿದೆ ಊಟ ಎಲ್ಲ? ಊಟ ಚೆನ್ನಾಗಿ. ಹೋಟ್ಲು ಊಟಕ್ಕಿಂತನೂ ಚೆನ್ನಾಗಿದೆ ಸರ್. ಹೌದು ಸರ್, ಹೋಟ್ಲು ಊಟ ತಿನ್ನೋಕ್ಕಾಗಲ್ಲ. ಆದರೆ ಈ ಊಟನ ನೆಮ್ಮದಿಯಿಂದ ತೃಪ್ತಿಯಿಂದ ತಿನ್ಬೋದು. ನಾವು 15 ದಿವಸದಿಂದ ಇಲ್ಲೇ ಇದ್ದೀವಿ. ಯಜಮಾನ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ನಾವು ನಮ್ಗೆ ಮೊದಲೇ ಗೊತ್ತಿರಲಿಲ್ಲ ವಿಷಯ. ಈಗ ಒಂದು 7-8 ದಿವಸದಿಂದ ಗೊತ್ತು. ಹಾಗಾಗಿ ಬಂದು ಇಲ್ಲೇ ಊಟ ಬರ್ತಾ ಇದ್ದೀವಿ ಸರ್. ಊಟ ಚೆನ್ನಾಗಿದೆ ಸರ್. ಏನೆಲ್ಲ ಕೊಟ್ಟಿದ್ದಾರೆ ಇವತ್ತು? ಇವತ್ತು ಒಂದು ಇದು ಉದ್ದಿನೊಡೆ, ಲಾಡು, ಅನ್ನ ಸಾರು ಮತ್ತು ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಯಾವುದು ಊಟನೂ ಸಾಂಬಾರು ಏನು ಚೆನ್ನಾಗಿಲ್ಲ ಅನ್ನಂಗಿಲ್ಲ, ಚೆನ್ನಾಗಿರುತ್ತೆ ಸರ್. ಇನ್ನಷ್ಟು ಜನಕ್ಕೆ ಹಿಂಗೆ ಅವ್ರಿಗೆ ಸಹಾಯ ಮಾಡುವಂಥ ಶಕ್ತಿನ ಆ ದೇವರು ಕೊಡಲಿ ಅಂತ ಕೇಳ್ಕೊತೀನಿ ಸರ್. ಹೌದೌದು ಸರ್, ಹಾಕೊಡ್ತಾರೆ ಸರ್, ಹಾಕೊಡ್ತಾರೆ. ಆದರೆ ಟೋಕನ್ ಏನಾರು ಅಕಸ್ಮಾತ್ ಇದ್ದವ್ರಿಗೆಲ್ಲ ಕೊಡ್ತಾರೆ. ಟೋಕನ್ ಊಟ ಖಾಲಿ ಆದರೆ ಟೋಕನ್ ಇಲ್ಲ ಅಂತ, ಊಟ ಇದ್ದರೆ ಟೋಕನ್ ಇಲ್ಲದವ್ರಿಗೂ ಕರೆದು ಕೊಡ್ತಾರೆ. ಇಲ್ಲ ಅಂದರೆ ಟೋಕನ್ ಇಲ್ಲ ಅಂದರೆ ಪಾಪ ಅವ್ರನ್ನ ಹಿಂದೆ ಕಳಿಸ್ತಾರೆ. ಅವ್ರಿಗೂ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಕಳಿಸ್ತಾರೆ ಅದನ್ನು. ಹೌದು ಸರ್, ತುಂಬ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಸರ್ ಇದನ್ನು. ಹೌದು ಸರ್, ಥ್ಯಾಂಕ್ಸ್ ಸರ್. ಅವರು ತಮ್ಮದು ತುಮಕೂರು. ನಾವೆಲ್ಲ 15 ದಿವಸ ಆಯಿತು. ನಮ್ಮ ಮಗನಿಗೆ ಕಿಡ್ನಿ ಪ್ರಾಬ್ಲಮ್, ಅದಕ್ಕೆ ಇಲ್ಲೇ ಬಂದು ಊಟ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಯ್ತೀವಿ. ಚೆನ್ನಾಗೈತೆಲ್ಲ ಊಟ. ಹಾಂ, ಇಲ್ಲೇ ಬರ್ತಾಯಿದ್ವಿ. ಎಷ್ಟು ಗಂಟೆ ಕೊಡ್ತಾರೆ ಟೋಕನು? 12. ಅಲ್ಲೇ ಬಂದು ಕೊಡ್ತಾರಾ? ಅಲ್ಲೇ ಬಂದು ಕೊಡ್ತಾರೆ ಸರ್. ವೇಸ್ಟ್ ಮಾಡಬೇಡಿ, ಟೋಕನ್ ಇಸ್ಕೊಂಡು ವೇಸ್ಟ್ ಮಾಡಬೇಡಿ ಯಾರಿಗಾದ್ರೂ ಇನ್ನೊಬ್ರು. ಹೌದು. ಪಾಸ್ಪೋರ್ಟ್ ಆಫೀಸು ಇಲ್ಲಿ ಬಂದು ನಮ್ಮ ಸೊಸೈಟಿಗೆ ಡೆಲಿವರಿ ಆಯಿತು. ಇಲ್ಲೇ ಇದ್ದೀವಿ. ಮಗುಕ್ಕೆ ಇದು ಏಟ್ ಬಿದ್ದಿದೆ. ಇಲ್ಲೇ 20 ದಿವಸ ಊಟ ಮಾಡ್ಕೊಂಡು ಚೆನ್ನಾಗಿದೆ, ಪರವಾಗಿಲ್ಲ. ಈ ಊಟ ಎಲ್ಲಿ ಸಿಕ್ಕೋದಿಲ್ಲ. ಪರವಾಗಿಲ್ಲ. ನಾಳೆ 8 ದಿವಸ ಆಗ್ತದೆ. ಮಗಳು ಹಾಸ್ಪಿಟ್ಲಾಗ ಐತಿ, ಬಂದಿಲ್ಲ ಸರ್. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಇವತ್ತು? ಇವತ್ತು ಸರ್ ರಸ, ಅನ್ನ, ವಡೆ, ಸ್ವೀಟು ಚೆನ್ನಾಗೈತೆ ಸರ್. ಹಾಂ, ಯಾದಗಿರಿ ಸರ್. ಯಾದಗಿರಿ ಇಲ್ಲಿ ಯಲಹಂಕದಾಗ ಸರ್. ಮಗಳನ್ನ ಸರ್. ಹಾಂ, ಅದೇ ಡೆಲಿವರ್ಗು ಸರ್. ಆಗೈತೆ. ಹಾಂ, ಚೆನ್ನಾಗಿ ಆರಾಮಾಗ ಸರ್. ಈ ಥರ ಬೆಂಗಳೂರಲ್ಲಿ ಈ ಥರ ಊಟ ಕೊಡ್ತಾರೆ ಏನು ಹೇಳ್ತೀರಾ? ಹೇಳ್ತಾರಲ್ಲ ಸರ್, ಯಾರು ಹೇಳಿದವ್ರಿಗೆ ಬಂದಿದ್ದೀವಿ. ಕೊಟ್ಟಿದ್ರು, ಕಾರ್ಡ್ ಕೊಟ್ಟಿದ್ರು, ಬಂದಿವಿ ಸರ್. ಹಾಂ, ಸರಿ. 5 ತಿಂಗಳಿದ್ದೆ ಸರ್ ಇಲ್ಲಿ. 5 ತಿಂಗಳಿದ್ರಿ? ಓಕೆ. ತಮ್ಮ ಜೊತೆ ಯಾರು ಬಂದಿದ್ರು? ನಮ್ಮ ಯಜಮಾನರು ಬಂದಿದ್ರು ಸರ್. ಊಟ ಎಲ್ಲ ಕೊಡ್ತಿದ್ರು ಸರ್. ಸ್ಕಿನ್ ಪ್ರಾಬ್ಲಮ್ ಆಯಿತು. ಒಂದ್ಸಲ ಸುಟ್ಕೊಂಡ್ಬಿಟ್ಟಿದ್ದೆ ಕೈ, ಸ್ಟವ್ ಬಸ್ಟ್ ಆಗಿ. 5 ತಿಂಗಳಿಂದ ಊಟ ತಿಂದಿದ್ದೀನಿ. ಇವಾಗೆಲ್ಲ ಹುಷಾರಾಯ್ತು ಸರ್, ಆರಾಮಾಗಿದೆ. ಅವಾಗಲೇ ಡಿಸ್ಚಾರ್ಜ್ ಎಲ್ಲ ತುಂಬ ದಿವಸ ಆಯಿತು ನಾವು ಹೋಗಿದ್ದು. ಇವಾಗ ಸ್ವಲ್ಪ ಸ್ಕಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ತೋರಿಸ್ಕೊಳಕ್ಕೆ ಬಂದಿದ್ದೀವಿ. ಆಯಿತು ಸರ್. ಊಟ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ.
ಇಲ್ಲಿ ಊಟಕ್ಕೆ ನೀವು ಬರ್ತಾ ಇದ್ರೆ ನಾನು ಇಲ್ಲೇ ಪಾರ್ಕಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಪಾರ್ಕಿಂಗ್ ಈ ಪಾರ್ಕಿಂಗ್ ಇಲ್ಲಿ ಗಾಡಿ. ಇಲ್ಲಿ ಊಟ ಎಲ್ಲ ಈ ಥರ ಕೊಡ್ತಾ ಇದ್ದಾರೆ. ಊಟ ಚೆನ್ನಾಗಿದೆ ಸರ್. ಊಟ ಕೊಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಇಲ್ಲಿ ಇಟೋರಿ ಬಂದಮೇಲೆ ಒಂದು ಸ್ವಲ್ಪ ಕೊಡ್ತಾಯಿದ್ರು. ಪುನೀತ್ ರಾಜ್ಕುಮಾರ್ ಇದ್ದಾರಲ್ಲ, ಅವರು ಬಂದಿದ್ರು ಒಂದು ಸ್ವಲ್ಪ. ಊಟ ಭಾಳ ಚೆನ್ನಾಗಿದೆ. ಹಳ್ಳಿ ಕಡೆಯಿಂದ ಬಂದವ್ರಿಗೆ, ಬಡವ್ರ ಬಗ್ಗರಿಗೆಲ್ಲ ದುಡ್ಡು ಕಾಸು ಇರಲ್ಲ ಒಂದೊಂದು ಟೈಮಲ್ಲಿ, ಅಂಥವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಇವರು ಒಳ್ಳೆ ಕೆಲಸ ಮಾಡಿಸ್ತಾವ್ರೆ. ಅನುದಾನ ಅನ್ನಪೂರ್ಣೇಶ್ವರಿ ಒಳ್ಳೆಯದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಇದೇ ಥರ ಇನ್ನೂ ಮುಂದುವರಿಲಿ. ಚೆನ್ನಾಗಿದೆ. ನಮ್ಮದು ಮಂಡ್ಯ ಮದ್ದೂರು. ಎಷ್ಟು ದಿನ ಆಯ್ತು? ನಾವು ಮೊದಲು ತೋರಿಸ್ಕೋಗಿದ್ವು, ಈಗ ಬಂದಿದ್ವು ತೋರ್ಸೋಕ್ಕೆ. ಮೊದಲೆಲ್ಲ ಬಂದಿದ್ದೀವಿ. ಭಾಳ ಚೆನ್ನಾಗಿದೆ ಊಟ. ಮಾಡಿದ್ದೀವಿ ನಾವು, ಇಲ್ಲೆಲ್ಲ ಬಡಿಸಿದ್ದೀವಿ, ಊಟ ಮಾಡಿದ್ದೀವಿ. ಟೇಸ್ಟ್ ಚೆನ್ನಾಗಿದೆ. ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡಲಿ, ಇದೇ ಥರ ಇನ್ನೂ ಮುಂದುವರಿಲಿ. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಸರ್. ಒಂದು ತಿಂಗಳಿಂದ ಬರ್ತಾಯಿದ್ದೀವಿ ಡಯಾಲಿಸಿಸ್ ಮಾಡಿಸ್ಕೊಂಡು ನಮ್ಮ ತಾಯಿಗೆ. ಆವಾಗ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ ಸರ್. ಅವ್ರ ಜೊತೆ ನೀವು ಇರ್ತೀರಾ? ನಾನೇ ಕರ್ಕೊಬಂದು ಅಲ್ಲಿ ಡಯಾಲಿಸಿಸ್ ನಡೀತಾ ಇದೆ. ನಾವು ಇಲ್ಲಿ ಬಂದು ಊಟ ಮಾಡ್ಕೊಂಡು ಟೋಕನ್ ಕೊಟ್ಟಿದ್ದೀವಿ. ಅಲ್ಲಿಗೆ ಬಂದು ಕೊಡ್ತಾರೆ ಸರ್. ಊಟ ಎಲ್ಲ ಹೇಗಿದೆ ಸರ್? ಊಟ ಎಲ್ಲ ಚೆನ್ನಾಗಿದೆ ಸರ್. ಏನು ಹೇಳ್ತೀರಾ? ಪ್ರತಿದಿನ ಕೊಡ್ತಾರೆ ಸರ್. ಪ್ರತಿದಿನ ಊಟ ಕೊಡ್ತಾ ಇದ್ದಾರೆ ಅವರು. ಏನು ಹೇಳ್ತೀರಾ? ಒಳ್ಳೆ ಕೆಲಸ ಸರ್ ಇದು. ಇದೇ ರೀತಿ ಮಾಡ್ಕೊಂಡು ಹೋಗಿ. ಇದೇ ರೀತಿ ಮಾಡ್ಕೊಂಡು ಹೋಗಿ ವಾರ್ಡಲ್ಲೇ ಬಂದು ಕೊಡ್ತಾರೆ ಸರ್. ಓಕೆ. ಸಖತ್ತಾಗಿದೆ ಅಣ್ಣ. ಸಖತ್ತಾಗಿದೆಯಾ? ಚೆನ್ನಾಗಿದೆ. ಅವ್ರು ಬರ್ತಾರೆ ಹಾಸ್ಪಿಟ್ಲ್ ಹತ್ರ, ಕೇಳ್ತಾರೆ ಬೇಕಾದರೆ ಊಟ ಬಡಿಸಿ, ಬೇಕಾದವ್ರು ಟೋಕನ್ ತೊಗೊಳ್ಳಿ ಅಂತಾರೆ. ಕೆಲವರು ಅವ್ರಿಗೆ ರೆಸ್ಪಾನ್ಸು ಆಗೋಲ್ಲ. ಅಟ್ಲೀಸ್ಟ್ ನಂಗೆ ಬೇಡ ಬೇಕು ಅಂತ ಹೇಳಿದ್ರೆ ಅವ್ರು ನಮಗೋಸ್ಕರ ಇಲ್ಲಿಂದ ಅಲ್ಲಿವರೆಗೆ ಬಂದಿರ್ತಾರೆ. ಅವರೇ ಬಂದು ಕೇಳ್ಬಿಟ್ಟು ಬನ್ನಿ ತಿನ್ನಿ ಅಂತ ಹೇಳ್ತಾರೆ. ಬೇಕಾದವ್ರು ಬೇಕು ಅಂತ ಟೋಕನ್ ತೊಗೊಂಡು ಬಂದರೆ ಒಳ್ಳೆಯದು. ಒಳ್ಳೆ ಊಟ ಸಿಗುತ್ತೆ. ಯಾವುದೇ 5 ಸ್ಟಾರ್ ಹೋಟ್ಲಿಗಿಂತ ಏನು ಕಮ್ಮಿ ಇಲ್ಲ. ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಕ್ವಾಂಟಿಟಿ ಸಿಗುತ್ತೆ. ಬೇಕಾದಷ್ಟು ಕೊಡ್ತಾರೆ. ಒಟ್ಟಿನಲ್ಲಿ ಊಟ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಇದೇ ಊಟ ಹೊರಗಡೆ ಮಾಡಬೇಕು ಅಂದರೆ ಕಮ್ಮಿ ಅಂದರೆ 100 ರೂಪಾಯಿ ಅಂತೂ ಬೇಕು. ಅಣ್ಣ ಬೇಕೇ ಬೇಕು. ಅಷ್ಟು ಅಮೌಂಟ್ ಕೊಟ್ಟರು ಲೈಕ್ ಈ ರೇಂಜ್ಗೆ ಸಿಗೋಲ್ಲ. ಇದರಲ್ಲಿ ಒಳ್ಳೆ ತರಕಾರಿ ಇದೆ, ಒಳ್ಳೆ ಪ್ರೋಟೀನು ಸಿಗುತ್ತೆ. ಇಲ್ಲಿ ವೇಸ್ಟ್ ಮಾಡೋಕ್ಕೂ ಚಾನ್ಸ್ ಇರೋಲ್ಲ. ಸೊ ನಿಧಾನ ಆದರೂ ಕಂಪ್ಲೀಟ್ ಮಾಡಿಬಿಟ್ಟು ಎದ್ದು ಹೇಳ್ತಾರೆ ತುಂಬ ಜನ. ಇಲ್ಲಿ ಯಾರೇ ಆಗಲಿ ಚೆಲ್ಲಿರೋದಾಗಲಿ ಬಿಟ್ಟಿರೋದಾಗಲಿ ನೋಡಿಲ್ಲ ನಾನು. ಬೇರೆ ಊರಿಂದ ಬಂದವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹೌದಣ್ಣ. ಇವಾಗ ನಾವು ನಮ್ಮದು ಯಾದಗಿರಿ, ಇಲ್ಲಿ ಯಲಹಂಕದಲ್ಲಿದ್ವಿ. ನಮ್ಮ ತಂಗಿ ಡೆಲಿವರಿ ಆಗಿ ತೊಗೊಂಡು ಬಂದ್ಬಿಟ್ಟು 1 ವೀಕ್ ಆಯಿತು. ಬಟ್ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. 3 ಡೇಸ್ ಬ್ಯಾಕ್ ಗೊತ್ತಾಯಿತು. ಒಂದು 3ನೇ ಸತಿ ಬರ್ತಾಯಿದ್ದೀನಿ. ಇದು ಊಟ ಚೆನ್ನಾಗಿದೆ ಅಂದ್ಬಿಟ್ಟು ಹೊರಗಡೆ ಹೋಟ್ಲಿಗೆ ಹೋಗ್ದಿರ ಇಲ್ಲಿ ಬರ್ತಾಯಿದ್ದೀನಿ. ಈಗ ಪ್ರತಿ ಸತಿ ಮನೆಯಿಂದ ತರೋಕ್ಕಾಗಲ್ಲ. ಮನೆ ಹತ್ರ ಇಲ್ವಲ್ಲ, ತರೋಕ್ಕಾಗಲ್ಲ. ಅದರಿಂದ ಇದು ಹೆಲ್ಪ್ ಆಗ್ತದೆ. ತುಂಬ ಹೆಲ್ಪ್ ಆಗುತ್ತೆ ಅಣ್ಣ. ನಮಗೆ ಆಗಲಿ, ಹೆಣ್ಮಕ್ಳಿಗೆ ಆಗಲಿ, ದೊಡ್ಡವ್ರಿಗೆ ಆಗಲಿ, ಯಾರಿಗೆ ಆಗಲಿ. ಅಕಸ್ಮಾತ್ ಇಲ್ಲಿ ಟೋಕನ್ ಇರೋರೇ ಬರಬೇಕು ಅಂತ ಬೋರ್ಡ್ ಹಾಕಿದ್ದಾರೆ. ಟೋಕನ್ ಇಲ್ಲಾಂದ್ರೂ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಲಾಸ್ಟಿಗೆ ಕೊಡ್ತಾರೆ. ನನ್ನ ಅಂತ ಕೊಡ್ತಾರೆ, ಲೈನಲ್ಲಿ ನಿಲ್ಲಿಸಿರ್ತಾರೆ ಪಕ್ಕ. ಬಟ್ ವಾಪಸ್ ಅಂತೂ ಕಳಿಸಿಲ್ಲ ಯಾರು. ಚೆನ್ನಾಗಿದೆ. ಎಲ್ಲಿ ಬಂದಿರುತ್ತೆ? ನಾವು ರಾಯಚೂರು. ಎಷ್ಟು ದಿನ ಆಯ್ತು ಇಲ್ಲಿ ಬಂದು? ನಾವು ಒಂದು 15 ದಿವಸ ಆಯಿತು. 15 ದಿವಸ ಆಯಿತು. ಯಾರನ್ನ ಅಡ್ಮಿಟ್ ಮಾಡಿರೋದು? ಇದು ತಂಗಿ ಮಗ ಆಪ್ರೇಷನ್ ಇದೆ ಸರ್. ಇಲ್ಲೇ ಅಡ್ಮಿಟ್ ಮಾಡಿದ್ವಿ ಸರ್. ಊಟ ಗೀಟ ಚೆನ್ನಾಗಿದೆ ಸರ್. ಇಲ್ಲಿ ಅವತ್ತಿಂದ ಬರ್ತಾ ಇದ್ದಾರೆ? ನಾವು ಅವತ್ತಿಂದ ಇಲ್ಲೇ ಇದೆ ಸರ್. ನಾವು ಏನಂತ ಹೇಳಿದ್ರೆ ಫಸ್ಟ್ ಟೈಮ್ ಹೇಗೆ ಗೊತ್ತಾಯ್ತು? ಇದು ಇವರು ಬಂದು ಇನ್ವೈಟ್ ಮಾಡೋರು ಸರ್. ಇಲ್ಲಿ ಊಟ ಸಿಗುತ್ತೆ ಅಂತೇಳಿ ಚೆನ್ನಾಗಿದೆ ಮಾಡಿ ಅಂತ ಸರ್. ನಮ್ಮ ಕಡೆ ಥರ ಊಟ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ. ಇದು ನಮ್ಮ ಕಡೆ ಇದೇ ಊಟನ ಅಷ್ಟೇ ಸರ್ ಸಿಗುತ್ತೆ. ಹೊರಗಡೆ ತಿನ್ಬೇಕಾದ್ರೆ ಇಷ್ಟು ಬರಲ್ಲ ಸರ್ ಊಟ. ಈಗ ನಾವು ಹಳ್ಳಿ ಕಡೆಯಿಂದ ಬಂದಿರ್ತೀವಲ್ಲ ಸರ್, ಈ ಥರ ಊಟ ಸಿಗಲ್ಲ ಸರ್. ಹಂಗಂದ್ರೆ ಇಂಥ ಸಿಟಿ, ಇಂಥ ದೊಡ್ಡ ಸಿಟಿಯಲ್ಲಿ ಕೊಡ್ತಾರಂತ ನಮ್ಮ ಪುಣ್ಯ ಸರ್. ಪಾಪ ರಾಯಚೂರಲ್ಲಿ ಬಂದೀವಪ್ಪ ಅಂತ ಹಳ್ಳಿಗಳ ಭಾಳ ಜನ ಇಲ್ಲೇ ಬಂದು ಊಟ ಮಾಡೋರು ಸರ್. ಈಗ ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ಏನು ಹೇಳ್ತೀರಾ ಅವ್ರಿಗೆ? ಫಸ್ಟ್ ಅವರು ನಾವು ಪೂರಾ ಚಿರಋಣಿ ಆಗಿರ್ತೀವಿ ಸರ್ ಅಂಥವ್ರಿಗೆ. ಯಾಕಂದರೆ ನಾವು ಇಷ್ಟು ದಿನಗಳಿಂದ ನಾವು ಇಲ್ಲಿ ಊಟ ಮಾಡ್ತೀವಿ ಅಂತಂದರೆ ಅವರೆಲ್ಲರಿಗೆ ಅನುಕೂಲ ಆಗುತ್ತಂತ ಊಟ ಕೊಡ್ತಾ ಇದ್ದಾರೆ ಅಂದರೆ ಅವರು ಚಿರಋಣಿ ಸರ್ ಅವ್ರಿಗೆ. ಏನೆಲ್ಲ ಕೊಟ್ಟಿದ್ದಾರೆ ಇವತ್ತು? ಇದು ವಡೆ ಕೊಟ್ಟಿದ್ದಾರೆ ಸರ್, ಸ್ವೀಟ್ ಕೊಟ್ಟಿದ್ದಾರೆ. ಇದು ದಿನ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ಸರ್. ಈಗ ಅಂತಂತೇಳಿ ಹೇಳ್ಬಲ್ಲ ಸರ್. ತುಂಬ ಚೆನ್ನಾಗಿದೆ. ನಾವು ಹೆಚ್ಚು ಕಡಿಮೆ ತಿಂಗಳು ಮೇಲಾಯಿತು. ತಿಂಗಳಿಂದನೂ ಊಟ ಮಾಡ್ತಾನೆ ಇದ್ದೀವಿ ಇಲ್ಲಿ. ನಾವು ಗುಬ್ಬಿ ತಾಲೂಕು CS ಪುರ. ಅಲ್ಲಿಂದ ಬಂದಿದ್ದೀರಾ? ನಮ್ಮ ತಾಯಿಯವರು ಗೆಡ್ಡೆ ಆಪ್ರೇಷನ್ ಆಗಿದೆ. ಎಷ್ಟು ದಿನ ಆಯ್ತು? 4 ತಿಂಗಳು ಮೇಲಾಗಿದೆ ಸರ್. ಅವತ್ತಿಂದ ಇಲ್ಲಿ ಊಟ ಮಾಡ್ತಿದ್ರೆ ಊಟ ಮಾಡ್ತಾಯಿದ್ದೀವಿ ಸರ್. ಊಟ ಚೆನ್ನಾಗಿರುತ್ತೆ. ಮನೆ ಊಟ ಏನಿರುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ ಊಟ. ಊಟ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ನಾವು ಒಂದು ತಿಂಗಳಿಂದಲೂ ನಾವು ಇಲ್ಲೇ ಊಟ ಮಾಡ್ತೀವಿ. ಇಲ್ಲೇ ಊಟ ಮಾಡ್ತೀವಿ. ಏನು ಹೇಳ್ತೀರಾ ಅವ್ರಿಗೆ? ಟ್ರಸ್ಟ್ ಅವ್ರಿಗೆ ಟ್ರಸ್ಟರ್ಗೇನು ಇದೇ ಥರ ನಡೆಸ್ಕೊಂಡು ಹೋಗ್ತಿದ್ರಲ್ಲ ಸಾಕು ಸರ್. ಬಡವರಿಗೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ.
ಇಲ್ಲೆಲ್ಲ ಊಟ ಎಲ್ಲ ದುಡ್ಡಿರಲ್ವಲ್ಲ, ಎಲ್ಲ ಕೆಲವು ಜನ ಎಲ್ಲ ಬಡವರು ಬಂದಿರ್ತಾರೆ. ಇಲ್ಲಿ ಎಷ್ಟೋ ಜನಕ್ಕೆ ಭಾರಿ ಉಪಯೋಗ ಆಗ್ತಿದೆ ಸರ್. ಹಣ್ಣು ವೇಸ್ಟ್ ಮಾಡಿ ತುಂಬ ಹೆಲ್ಪ್ ಆಗ್ತದೆ ಸರ್. ಊಟ ಚೆನ್ನಾಗಿದೆ ಸರ್. ಸ್ವೀಟು ಬಡ ಎಲ್ಲ ಕೊಡ್ತಾ ಇದ್ದಾರೆ, ಬಡವ್ರಿಗೆ ಹೆಲ್ಪ್ ಆಗುತ್ತೆ. ನಾವು ಇಲ್ಲೇ ಇದ್ದೀವಿ ಸರ್, ಒಂದು ವಾರದಿಂದ ಇದ್ದೀವಿ ಸರ್. ಹಾಂ, ಇಲ್ಲ ಇವತ್ತು ಬರ್ತಾ ಇದ್ದೀವಿ. ಹಾಂ, ನಮ್ಮಲ್ಲಿ ವಾರ್ಡ್ಗೆ ಬಂದರೆ ಸ್ಲಿಪ್ ಕೊಡ್ತಾಯಿದ್ರು, ಫ್ರೀ ಊಟ ಹಾಕ್ಸ್ತಾ ಇದ್ದೀವಿ ಅಟೆಂಡರ್ಗೆ, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಅದಕ್ಕೆ ಬಂದಿದ್ದೀವಿ ಸರ್. ಹೆಲ್ಪ್ ಆಗುತ್ತೆ ಸರ್, ಬಡವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಚಂದ್ರಕಲಾ ಸರ್. ಇಲ್ಲಿ ತಾವೇನು ಮಾಡ್ತಾರೆ? ನಾವಿಲ್ಲಿ ಸ್ಟಾಫ್ ಸರ್. ಏನೇನಿಲ್ಲ ನೋಡ್ಕೊತೀರಾ? ನಮ್ಮದು ಇಲ್ಲಿ ಕ್ಲೀನಿಂಗ್ ಕೆಲಸ ಇರುತ್ತೆ ಸರ್. ಯಾರೂ ಇಲ್ಲ ಆದರೆ ಟೋಕನ್ ಕೊಡ್ತೀವಿ. ದಿನ ಹಾಂ, ದಿನ ಕೊಡ್ತೀವಿ ಸರ್. ಓಕೆ, ಇಲ್ಲಿ ಏನು ನಡೀತದೆ ಮೇಡಮ್? ಯಾವ ಟ್ರಸ್ಟ್ ಕಡೆಯಿಂದ ಇದೆ? ಇದು ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಸರ್. 300 ಜನಕ್ಕೆ ಊಟ ಕೊಡ್ತಾ ಇದ್ದೀವಿ. ಫಸ್ಟು 500 ಜನಕ್ಕೆ ಊಟ ಕೊಡ್ತಾ ಇದ್ದಿದ್ದು. ಕೊರೋನಾ ಬಂದಿಂದ ಇವಾಗ 200 ಜನ ಕೊಡ್ತಾ ಇದ್ವಿ. ಮತ್ತೆ ಇವಾಗ 300 ಜನ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅವರು. ಅಂದರೆ ನೀವು ಟೋಕನ್ಗಳನ್ನ ಹೆಂಗೆ ಎಲ್ಲಿ ವಾರ್ಡಲ್ಲಿ ಹೋಗಿ ಕೊಟ್ಬಿಟ್ಟು ಬರೋದು ಸರ್. ಯಾರು ಹೋಗೋದು? ಸ್ಟಾಫ್ಗಳು ಹೋಗ್ತಾರೆ ಸರ್. ಒಂದೊಂದು ವಾರ್ಡ್ಗೆ ಒಬ್ಬೊಬ್ರು ಹೋಗ್ತಾರೆ ಸರ್. ಓಕೆ, ನೀವು ಎಷ್ಟು ವರ್ಷದಿಂದ ಮಾಡ್ತೀರಾ? 9 ವರ್ಷದಿಂದ ಮಾಡ್ತಾ ಇದ್ದೀವಿ. 9 ವರ್ಷದಿಂದ ಇದ್ದೀರಾ? 9 ವರ್ಷದಿಂದ ಅನ್ನದಾನ ನಡೀತಾ ಇದೆಯಾ? ಹೌದು ಸರ್. ಒಂದು ದಿವಸನೂ ರಜಾ ಇಲ್ಲ ಸರ್. ಒಂದು ದಿವಸ ರಜೆ ಇಲ್ಲ. ಇದು ಬಿಟ್ಟು ಮತ್ತೆ ಬೇರೆ ಕಡೆ ಎಲ್ಲರೂ ಮತ್ತೆ ಅನ್ನದಾನ ಮಾಡ್ತಾ ಇದ್ದೀರಾ? ಫಸ್ಟು ಇದು ನಿಮಾನ್ಸಲ್ಲಿ ಕೊಡ್ತಾ ಇದ್ದೀವಿ ಸರ್. ಇವಾಗ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಜಗದೇವದಲ್ಲಿ ಕೊಡ್ತಾ ಇದ್ದೀವಿ ಸರ್. ಜಯದೇವ ಹಾಸ್ಪಿಟಲ್. ಹಾಂ ಸರ್. ಹೇಗೆ ಅನಿಸುತ್ತೆ ನಿಮಗೆ ಈ ಥರ ಅನ್ನದಾನ ಮಾಡೋದು? ನಮಗೆ ಚೆನ್ನಾಗಿ ಅನಿಸ್ತಾ ಇದೆ ಸರ್. ನಮ್ಮ ಸಾರಿಗೆ ಫಸ್ಟು ನಾನು ಧನ್ಯವಾದಗಳು ಸ್ಟಾಫ್ ಸೈಲೆಂಟಾಗಿ ಇರೋರು ಬರ್ತಾರೆ, ಜಗಳ ಮಾಡೋರು ಬರ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ಕೊತೀವಿ. ಅಂದರೆ ಇಲ್ಲಿ ನೀವು ಯಾರಿಗೆಲ್ಲ ಟೋಕನ್ಗಳನ್ನ ಕೊಟ್ಟಿರ್ತೀರ ಅವರು ಬರ್ತಾರೆ? ಫಸ್ಟು ಟೋಕನ್ ಅವ್ರಿಗೆ ಬಿಡ್ತೀವಿ, ಆಮೇಲೆ ರೈಸ್ ಮುಗಿದ್ರೆ ಟೋಕನ್ ಇಲ್ಲದೆವ್ರಿಗೂ ಬಿಡ್ತೀವಿ ಸರ್. ಟೋಕನ್ ಇಲ್ಲದೆ ಏನೇನು ಇರುತ್ತೆ ಇಲ್ಲಿ? ಡೋನರ್ಸ್ಗಳು ಹೇಳಿದ್ರೆ ಸ್ವೀಟು ಬಜ್ಜಿ ಎಲ್ಲ ಇರುತ್ತೆ ಸರ್. ಹೆಸರು ಬಂದ್ಬಿಟ್ಟು ಶರಣ ಬಸವ. ಎಲ್ಲಿ? ನಾನು ಜೆ ಪಿ ನಗರ ನಿವಾಸಿ. ಇಲ್ಲಿ ಎಷ್ಟು ದಿವಸ ಕೆಲಸ ಮಾಡ್ತಾರೆ ಸರ್? ಫಸ್ಟು ಸಂಸ್ಥೆ ಸ್ಥಾಪನೆ ಆಗಿದ್ದು 2016 ಇಸ್ವಿಯಲ್ಲಿ. ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಮಾನಂದಿ ರಮೇಶ್ ಅಂತ ಹೇಳ್ಬಿಟ್ಟು ಚೇರ್ಮನ್ನು, ಆಮೇಲೆ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಪತ್ತಿ ಸೀತಾರಾಮಯ್ಯನವರು, ಆಮೇಲೆ ಮಾಲಾ ಮೇಡಮ್ ಅಂತ ಹೇಳ್ಬಿಟ್ಟು ಜಯಮಾಲಾ ಆರ್ಯೆ ಅವರು ಮ್ಯಾನೇಜರ್, ಆಮೇಲೆ ರಾಮಸ್ವಾಮಿ ಸರ್ ಅಂತ ಹೇಳ್ಬಿಟ್ಟು ಸೆಕ್ರೆಟ್ರಿ ಅವರು ಈ ಸಂಸ್ಥೆನ ನಡೆಸ್ತಾ ಇದ್ದಾರೆ. ನಾವು ಪೇಷಂಟ್ ಅಟೆಂಡರ್ಗಳಿಗೆ ಊಟ ಕೊಡ್ತಾಯಿದ್ದೀವಿ. ಯಾಕಪ್ಪ ಅಂತಂದರೆ ಹಾಸ್ಪಿಟ್ಲ್ ಕಡೆಗೆ ಪೇಷಂಟ್ಗೆ ಹಾಸ್ಪಿಟ್ಲ್ ಕಡೆಯಿಂದ ಊಟ ಕೊಡ್ತಾರೆ, ಅಟೆಂಡರ್ಗಳಿಗೆ ಊಟ ಕೊಡಲ್ಲ. ಯಾಕಂದರೆ ಬೇರೆ ಊರಿಂದ ಬಂದಿರ್ತಾರೆ, ದುಡ್ಡಿರಲ್ಲ, ಬಡವರಾಗಿರ್ತಾರೆ. ಅಂಥವ್ರಿಗೆ ಹಸಿದು ಬಂದವರಿಗೆ ಊಟ ಬಡಿಸುವ ಸಂಸ್ಥೆ ನಮ್ಮದು ವಾಸವಿ ಅನ್ನದಾನ ಸೇವಾ ಟ್ರಸ್ಟ್. ಎಷ್ಟು ದಿನದಿಂದ ನಡೆಸ್ಕೊಂಡು ಬರ್ತೀವಿ ಸರ್? ಇದು ಸತತವಾಗಿ 9 ವರ್ಷದಿಂದ ನಡೀತಾ ಇದೆ. ಒಂದು ದಿನವೂ ರಜಾ ಇಲ್ಲ. ಓಕೆ, ಇದರಲ್ಲಿ ನೀವು ಭಾಗಿಯಾಗಿರೋದು ಎಷ್ಟು ಖುಷಿ ಇದೆ? ನನಗೆ ತುಂಬ ಭಾರಿ ಖುಷಿ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಪತ್ತಿ ಸೀತಾರಾಮಯ್ಯನವರು ಪ್ರೆಸಿಡೆಂಟ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಸರ್. ಏನೇನೆಲ್ಲ ಕೊಡ್ತಾರೆ? ನಾವು ಇಲ್ಲಿ ಬಂದುಬಿಟ್ಟು ಡೈಲಿ ಕಾಮನ್ ಆಗಿ ಅಂತಂದರೆ ಡೈಲಿ ಅನ್ನ, ಸಾಂಬಾರು, ಮಜ್ಜಿಗೆ, ಉಪ್ಪಿನಕಾಯಿ ಕಾಮನ್ ಆಗಿರುತ್ತೆ. ಡೋನರ್ಗಳು ಏನಾದರೂ ಅವ್ರಿಗೆ ಇಷ್ಟಪಟ್ಟು ಬರ್ತ್ಡೇಗಾಗಿರಲಿ ವಿಶೇಷ ಹೇಳ್ತಾರಲ್ವ, ಮತ್ತು ಆಮೇಲೆ ಫ್ಯಾಮಿಲಿ ಇದು ಜ್ಞಾಪಕಾರ್ಥ ಅಂಥವ್ರಿಗೆ ಅಂಥ ಟೈಮಲ್ಲಿ ಸ್ವೀಟು ಬಜ್ಜಿ ಎಲ್ಲ ಅವಾಗ 2 ಕಾಂಬಿನೇಷನ್ ಕೊಡ್ತೀವಿ ಸರ್. ಸ್ವೀಟು ಬಜ್ಜಿ ಕೊಡ್ತೀವಿ. ಎಷ್ಟು ಜನ ಬರ್ತಾರೆ ಡೈಲಿ? 300 ಮೆಂಬರ್ಸ್ಗೆ ನಾವು ಊಟ ಕೊಡ್ತಾಯಿದ್ವಿ. 300 ಮೇಲೆ ಬರ್ತಾರೆ. ಆದಮೇಲೆ ಒಂದು 4 ವಾರ್ಡ್ ಇದ್ದಾವೆ. ಒಂದು ಮಿಂಟೋ ಕಣ್ಣು ಆಸ್ಪತ್ರೆಯಲ್ಲಿ ಹೋಗಿ ವಾರ್ಡಿಗೆ ಹೋಗಿ ಟೋಕನ್ ಕೊಟ್ಬಿಟ್ಟು ಬರ್ತೀವಿ. ನೆಪ್ರಾಲಜಿ ಅಂತ ಹೇಳ್ಬಿಟ್ಟು ಕಿಡ್ನಿ ಕಡೆಗೆ ಅಲ್ಲಿ ಹೋಗ್ಬಿಟ್ಟು ಟೋಕನ್ ಕೊಟ್ಬಿಟ್ಟು ಬರ್ತೀವಿ. PMSSY ಪ್ರಧಾನಮಂತ್ರಿ ಸೂಪರ್ ಸ್ಪೆಷಾಲಿಟಿ ಅಲ್ಲಿ ಕೊಡ್ತೀವಿ. ಆಮೇಲೆ MPB ಬಿಲ್ಡಿಂಗ್ ಕೊಡ್ತೀವಿ. ಈ ಥರ ಎಲ್ಲ ವಾರ್ಡ್ಗಳಿಗೆಲ್ಲ ಹೋಗ್ಬಿಟ್ಟು ಟೋಕನ್ ಕೊಟ್ಬಿಟ್ಟು ಬಂದಾದಮೇಲೆ ಫಸ್ಟ್ ಪ್ರಿಫರೆನ್ಸು ಟೋಕನ್ ಇರೋರಿಗೆ. ಆಮೇಲೆ ಟೋಕನ್ ಇಲ್ದವ್ರೂ ಬರ್ತಾರೆ ಜನಗಳು, ಅವರಿಗೆ ಊಟ ಮಿಕ್ಕಿದ ಮೇಲೆ ಮತ್ತೆ ಅವ್ರಿಗೂ ಊಟ ಕೊಡ್ತೀವಿ. ಬಾಳೆಹಣ್ಣು ಕೊಡ್ತೀವಿ, ಮತ್ತು ಸಮ್ಮರಲ್ಲಿ ಬಟರ್ ಮಿಲ್ಕ್ ಕೊಡ್ತೀವಿ, ಮಜ್ಜಿಗೆ ವಿತರಣೆ ಮಾಡ್ತೀವಿ. ಆಮೇಲೆ ನೆಪ್ರದಲ್ಲಿ ಕಿಡ್ನಿ ಪೇಷಂಟ್ಗಳಿಗೆ ನಾವು ಅವ್ರಿಗೂ ಧನ ಸಹಾಯ ಮಾಡ್ತೀವಿ. ಮಕ್ಕಳಿಗೆ ಪುಸ್ತಕಗಳು ಕೊಡ್ತೀವಿ. ನಿನ್ನೆ 2 ಡೇಸ್ ಬ್ಯಾಕು ಇಲ್ಲೇ ನಾವು ಗೊರವನಹಳ್ಳಿಯಲ್ಲಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ ಊರುಗಳಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಪಾಠ್ಯ ಪುಸ್ತಕಗಳು ವಿತರಣೆಯನ್ನು ಮಾಡಿದ್ದೀವಿ ಸರ್, ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ವತಿಯಿಂದ. ಎಷ್ಟು ಗಂಟೆ ಕೊಡ್ತೀರಾ ಟೋಕನ್ ಎಲ್ಲ? ಬೆಳಗ್ಗೆ 10 ಗಂಟೆಗೆ ಆಫೀಸ್ ಓಪನ್ ಆಗುತ್ತೆ. 10:30 ಟೋಕನ್ ಕೊಡೋಕ್ಕೆ ಶುರು ಮಾಡ್ಕೊತೀವಿ ಸರ್. 12:30 ಗಂಟೆ ಕೊಡ್ತೀವಿ. ಯಾವ್ಯಾವ ಥರ ಜನಗಳಿಗೆ ಬರ್ತಾರೆ ಅಂತ? ಇಲ್ಲಿ ಬೇರೆ ಊರಿಂದ ಬಂದಿರ್ತಾರೆ ಸರ್. ಪಾಪ ಅವ್ರಿಗೆ ದುಡ್ಡಿರಲ್ಲ, ಬಡವರು ಅಂಥವ್ರು ಹೋಟ್ಲಲ್ಲಿ ಹೋದರೆ ಊಟ ಸರಿ ಇರಲ್ಲ, ಟೇಸ್ಟ್ ಇರಲ್ಲ, ಕ್ವಾಲಿಟಿ ಇರಲ್ಲ. ಅದರಿಂದ ನಮ್ಮದೇ ಸ್ವಂತ ವಿ ಪುರಮ್ನಲ್ಲಿ ಒಂದು ನಮ್ಮದು ಸ್ವಂತ ಕಿಚನ್ ಇದೆ ಸರ್. ನಾವೇ ಸ್ವತಃ ಭಟ್ರನ್ನ ಇಟ್ಕೊಂಡು ಶ್ರೀನಿವಾಸ್ ಅಂತೇಳಿ ಭಟ್ರು ಅವರು ನಾವು ಜೊತೆಗೆ ಇಬ್ಬರು ಸೇರಿಬಿಟ್ಟು ಅಡುಗೆ ಮಾಡ್ತೀವಿ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು?
ಪತ್ತಿ ಸೀತಾರಾಮಯ್ಯ ಸರ್, ಫೌಂಡರ್ ಪ್ರೆಸಿಡೆಂಟ್ ಆಫ್ ವಾಸವಿ ನಗರ ಸೇವಾ ಟ್ರಸ್ಟ್. 016 ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಪರ್ಮಿಷನ್ಸ್ ಇದೆ ನಮಗೆ. ವಾರ್ಡ್ನಾಗ ಟೋಕನ್ ಕೊಡ್ತೀವಿ, ಟೋಕನ್ನಾಗ ಊಟ ಕೊಡ್ತೀವಿ. ಒಂದು 8 ಜನ ಸ್ಟಾಫ್ ಇದ್ದಾರೆ, ಅವರೇ ವಾರ್ಡ್ನಾಗ ಟೋಕನ್ ಕೊಡ್ತಾರೆ. ಟೋಕನ್ ಅವ್ರಿಗೆ ಸ್ಕ್ಯಾನ್ ಮಾಡಿ ಕೊಡ್ತೀವಿ. ನೀಡಿ ಬಸ್ ಇದು 9 ಇಯರ್ಸ್ ನಡೆಸ್ತಾ ಇದೆ ಸರ್. ಹೌದು ಸರ್. ಎಲ್ಲೆಲ್ಲಿ ಕೊಡ್ತೀರಾ ಸರ್? ಇಲ್ಲಿ ಜಯದೇವ, ವಿಕ್ಟೋರಿಯಾ ಹಾಸ್ಪಿಟಲ್, ನಿಮಾನ್ಸು, ಅನದರ್ ಪ್ಲೇಸಸ್ ಬೆಂಗಳೂರು ಆ್ಯಂಡ್ ಜಯದೇವ, ಚಿಂತಾಮಣಿ, ಕೋಲಾರ ಆಲ್ಸೋ ಬ್ರಾಂಚಸ್ ಸರ್. ಎನಿಥಿಂಗ್ ಗೌರ್ಮೆಂಟ್ ಹಾಸ್ಪಿಟಲ್. ಯಾಕೆ ಸರ್ ಅಂದರೆ ಈಗ ಟ್ರಸ್ಟ್ ಅವರು ಅಂದರೆ ಎಲ್ಲ ಕಡೆ ಬೇರೆ ಕಡೆ ಊಟ ಕೊಡೋದು ಮತ್ತು ಬುಕ್ಸ್ ಕೊಡೋವಂಥದ್ದು, ಬಟ್ಟೆ ಕೊಡೋವಂಥದ್ದು ಎಲ್ಲ ಮಾಡ್ತಾರೆ. ಬಟ್ ನೀವು ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲನ್ನೇ ಕೊಡ್ತಾ ಇದ್ದೀರಾ. ಸೊ ಏನು ಗೌರ್ಮೆಂಟ್ ನೀಡಿ ಪರ್ಸನ್ಸ್, ಬಿಕಾಸ್ ವಿ ನೀಡ್ ನೀಡಿ ಪರ್ಸನ್ಸ್. ಅನ್ವಾಂಟೆಡ್ ಕೊಡ್ಬಾರ್ದು ಅಂತ. ಏನೇನು ಡೈಲಿ ಊಟದಲ್ಲಿ ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಮಜ್ಜಿಗೆ ರೆಗ್ಯುಲರಾಗಿರುತ್ತೆ. ಡೋನರ್ ರಿಕ್ವೆಸ್ಟ್ ಮೇಲೆ ಒಂದೊಂದು ಸರಿ ಬಜ್ಜಿ, ಒಂದೊಂದು ಸ್ವೀಟು, ಪಾಯಸ ಏನೇನೋ ಕೊಡ್ತೀವಿ ಸರ್. ಅವಶ್ಯಕತೆ ಇದ್ದರೆ ಮಾತ್ರ ಸಿಗಲಿ ಅನ್ನೋದು ನಿಮ್ಮ ಉದ್ದೇಶ? ಹೌದು ಸರ್. ಸುಮ್ಮನೆ ಅದರಿಂದ ಅನಾವಶ್ಯಕವಾಗಿ ಬೇರೆಯವರಿಗೆ ತೊಂದರೆ ಆಗ್ದಂಗೆ ಅವಶ್ಯಕತೆ ಯಾರಿದ್ದಾರೆ ಅವ್ರು ಮಾತ್ರ ಯೂಸ್ ಮಾಡಬೇಕು ಅನ್ನೋ ಉದ್ದೇಶ. ದಟ್ ಈಸ್ ಒಪಿನಿಯನ್. ಓಕೆ, ಇಲ್ಲಿ ನಿಮ್ಮ ಜೊತೆಗೆ ಯಾರು ಬಂದು ಸೇವೆ ಮಾಡಬೇಕು ಅನ್ನೋಂಗಿದ್ರೆ ಯಾವ ಥರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮ ಫೋನ್ ನಂಬರ್ ಇದೆ, ಅವರೇ ಮಾಡ್ತಾರೆ. ಇದರಾಗ ನಮ್ಮ ನಂಬರ್, ಆಫೀಸ್ ನಂಬರ್ ಇದೆ, ಇಲ್ಲಿ ನಂಬರ್ನ ಇದೆ. ಈ ನಿತಿಂಗ್ ಕಮ್. ಅಕಸ್ಮಾತ್ ಸೇವೆ ಮಾಡೋಕೆ ಇಷ್ಟಿಂತ ಜನಕ್ಕೆ ಅಂತ ಏನಾದ್ರು ಇದೆಯಾ, ಇಲ್ಲ ಎಷ್ಟು ಬೇಕಾದ್ರೂ ಒಂದು ಮಿನಿಮಮ್ ಅಂತ ಏನಾದ್ರು ಇದೆಯಾ ಅಂತ? ಏನು ಈಗ ಮಿನಿಮಮ್ ಒಂದು 20 ಜನಕ್ಕೆ 50 ಜನಕ್ಕೆ ಈ ಥರ ಯಾವ್ದಾದ್ರು ಲಿಮಿಟ್ ಇದೆಯಾ? ಅದೇನಿಲ್ಲ ಸರ್, ನಾವು ಡೈಲಿ ಅರೌಂಡ್ 300 ಪ್ಲಸ್ ವಿಕ್ಟೋರಿಯಾ ಹಾಸ್ಪಿಟಲ್, 200 ಪ್ಲಸ್ ಜಯದೇವ. ಅಕಸ್ಮಾತ್ ಯಾರು ದಾನ ಮಾಡ್ತೀನಿ ಅಂತ ಬಂದವರಿಗೆ ಹೇಳ್ತಿರೋದು, ಮತ್ತೆ ಲಿಮಿಟ್ ಯಾಕಂದ್ರೆ 100 ಜನಕ್ಕೆ ಮಾಡಬೇಕು, 50 ಜನಕ್ಕೆ ಮಾಡಬೇಕು ಅಂತ ಕಂಡೀಷನ್? ಅವರಿಷ್ಟ, ಇವರೇ ಎಷ್ಟನ್ನ ಕೊಡ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್. ಸಹಾಯ ಎಷ್ಟಾದರೂ ಮಾಡ್ಬೋದು, ಎಷ್ಟಾದರೂ ಕೊಡ್ಬೋದು ಸರ್. ಏನೋ ಕಂಪಲ್ಸರಿ ಡೊನೇಷನ್ಸ್ ಅವ್ರು ಎಷ್ಟನ್ನು ಕೊಡ್ಬೋದು. ಇಲ್ಲಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಸರ್ ವಿಕ್ಟೋರಿಯಾದಲ್ಲಿ? ವಿಕ್ಟೋರಿಯಾ 2016 ಮಾರ್ಚ್. ಓಕೆ, ಅವಾಗ ಹೇಗೆ ಕೇಳ್ಕೊಂಡ್ರಿ ನೀವು ಇಲ್ಲಿ? ಇಲ್ಲಿ ಹಾಸ್ಪಿಟಲ್ ಅವ್ರನ್ನ ಏನಂತ ಕೇಳ್ಕೊಂಡ್ರಿ? ಲೆಟರ್ ಕೊಟ್ಟಿದ್ದೀವಿ, ಅವ್ರು ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ ಸರ್. ಅವ್ರಿಗೆ ಪರ್ಮಿಷನ್ ಕೊಟ್ಟರು ಮಾಡಿ ಪರವಾಗಿಲ್ಲ ಅಂತ? ಪರ್ಮಿಷನ್ ಇಸ್ ಆಲ್ರೆಡಿ. ಮುಂದೆ ಏಮನ್ನ ಸರಿ ಸರ್. ಗೌರ್ಮೆಂಟ್ ಪ್ಲೇಸ್ ಮಾತ್ರ ಕೊಟ್ಟಿದೆ ಸರ್. ನೋ ಪ್ಲೇಸ್ ಮಾತ್ರ ಕೊಟ್ಟಿದೆ ಸರ್. ಇದೆಲ್ಲ A to Z ಎಲ್ಲ ನಿಮ್ಮದೇ? ಹೌದು ಸರ್. ಸರ್, ಈಗ ಹೇಳಿದ್ರಿ ಫಸ್ಟ್ 2 ವರ್ಷ ಕಷ್ಟ ಆಯಿತು ಅಂತ. ಏನೇನೆಲ್ಲ ಆಯಿತು ಸರ್? ಏನಿಲ್ಲ ಸರ್, ನಮಗೇನಿಲ್ಲ. ನೋ ಡೊನೇಷನ್ಸು. ನಾವು ಟ್ರಸ್ಟೀಸ್ ಎಲ್ಲ ಆಡ್ಕೊಂಡು ಬಂದಿದ್ದೀವಿ ಸರ್. ನೀವೇ ಹಾಕೊಂಡ್ರಿ ಎಲ್ಲ? ನಾವೇ ಎಲ್ಲ ಟ್ರಸ್ಟೀಸ್ ಎಲ್ಲ ಸೇರ್ಕೊಂಡು ಇದು ಮಾಡಿದ್ವಿ ಸರ್. ಮೆಜಾರಿಟಿ ನಾನೇ ಕೊಟ್ಟಿದ್ದೀನಿ ಸರ್. ನಿಮ್ಮ ಟ್ರಸ್ಟಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಅಬೌಟ್ 21 ಮೆಂಬರ್ಸ್. ನಾನು ಪ್ರೆಸಿಡೆಂಟು ಪತ್ತಿ ಸೀತಾರಾಮಯ್ಯ, ಆಮೇಲೆ ಆನರರಿ ಚೇರ್ಮನ್ ಮಾನಂದಿ ರಮೇಶು, ಆಮೇಲೆ ಸೆಕ್ರೆಟರಿ ರಾಮಸ್ವಾಮಿ, ಆಮೇಲೆ ಟ್ರೆಜರರ್ ವಿಶ್ವನಾಥ್ ಗುಪ್ತಾ, ಆಮೇಲೆ ವೈಸ್ ಪ್ರೆಸಿಡೆಂಟು ಯುವರಾಜ್. ನಾವು ಬೇಸಿಕಲಿ ಏನು ಮಾಡ್ಕೊಂಡಿರೋ ಸರ್? ನಿಮ್ಮ ಬಗ್ಗೆ ಹೇಳಿ ಸರ್. ನಾನು ಲೇಔಟ್ ಡೆವಲಪರ್ ಸರ್. ಈಗ ಮಕ್ಕಳೆಲ್ಲ ಬ್ಯಾಲ ಅಂದರು, ಸೊ ಓನ್ಲಿ ಧರ್ಮಕೆರೆ ಸರ್. ಆಮೇಲೆ ಲೇಔಟ್ ಡೆವಲಪರ್ ಸರ್ ಫಸ್ಟ್. ಇವಾಗ ಅದೇನಿಲ್ಲ, ಈ ಥರ ನೋ ಬಿಸ್ನೆಸ್ ಸರ್, ಓನ್ಲಿ ಧರ್ಮಕಾರ್ಯ ಸರ್. ಧರ್ಮಕಾರ್ಯ. ಸರಿ ಸರ್. ಎಷ್ಟು ತೃಪ್ತಿ ಇದೆ ಸರ್ ನಿಮಗೆ ಇದು ಮಾಡೋದು? ವೆರಿ 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 ಹ್ಯಾಪಿ. ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಹೆಲ್ತ್ ಚೆನ್ನಾಗಿದೆ. ಹೆಲ್ತ್ ಆ್ಯಂಡ್ ವೆಲ್ತ್ ಕೊಟ್ಟಿದ್ದಾರೆ ಸರ್ ದೇವರು ನಮಗೆ. ನೀವು ಮಾಡೋ ಕೆಲಸಕ್ಕೆ ಸಿಕ್ಕಿಲ್ಲ ಸರ್, ಅದು ದೇವರು ಕೊಟ್ಟಿರೋದು ನಿಮ್ಗೆ ಗಿಫ್ಟ್ ಅದು. ಹೌದು ಸರ್. ನಮ್ಗೆ 82 ಸರ್ ನನ್ನ ಏಜ್. ಏನು ಹೇಳ್ತಾರೆ ಸರ್ ಮಕ್ಕಳೆಲ್ಲ? ಈ ಥರ ಮಕ್ಕಳು ಚೆನ್ನಾಗಿ ಮಾಡ್ತಾಯಿದ್ದರು. ನಿಮ್ಗೇನೋ ಕೊಡ್ತೀವಿ ಅಂತ ನಮ್ಗೇನು ಬೇಡ ಅಂತ ಹೇಳಿದ್ವಿ ಸರ್. ಇಲ್ಲಿ ಯಾವ ಥರ ಜನ ಬರ್ತಾರೆ ಸರ್? ಈಗ ಆಲ್ ಇಂಡಿಯಾನಾಗ ಬರ್ತಾರೆ ಸರ್. ಅಸ್ಸಾಮಿಂದ ಬರ್ತಾರೆ, ಬೆರಂಪಿಂದ ಬಂದಿದ್ದಾರೆ, ಬೊಂಬೈಯಿಂದ ಬರ್ತಾರೆ. ಲೋಕಲ್ ಮೇಯ್ನ್ಗೆ ಇಲ್ಲಿ ಕರ್ನಾಟಕ ಜಾಸ್ತಿ, ಕರ್ನಾಟಕ ಆಂಧ್ರ ಜಾಸ್ತಿ ಬರ್ತಾರೆ ಸರ್. ಸರ್, ಇದು ಒಪಿನಿಯನ್ ಬುಕ್ ಅವರು ಎಲ್ಲ ಅವ್ರವ್ರು ಏನೇನು ಬೇಕೋ ಅದು ಒಪಿನಿಯನ್ ಹೇಳ್ತಾ ಇರ್ತಾರೆ ಇದರಲ್ಲಿ? ಹೌದು ಸರ್. ಓಕೆ.
ಸರ್ ಊಟ ತುಂಬ ಚೆನ್ನಾಗಿದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆಯದಾಗಲಿ. ಚೆನ್ನಾಗಿ ಬಂದಿದೆ ನೋಡಿ. ಹಳ್ಳಿ ಜನರ ಊಟದ ಶೈಲಿಯಲ್ಲಿ ಸಿಟಿ ಜನರ ಊಟದ ಶೈಲಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಅವರ ಹೊಟ್ಟೆ ತುಂಬ ಅದು ಇಷ್ಟಪಡುವಂಥ ಆಹಾರ ಅವರು ತಿಂತಾರೆ. ಸೊ ಇದರಲ್ಲಿ ಆಶ್ಚರ್ಯವಾಗಿ ನೋಡಬೇಡಿ. ಬಟ್ ತುಂಬ ಥ್ಯಾಂಕ್ಸ್, ಊಟ ತುಂಬ ರುಚಿಯಾಗಿದೆ, ಆರೋಗ್ಯಕರ, ಶುಚಿಯಾಗಿದೆ. ಧನ್ಯವಾದಗಳು. ಸುಚಿತ್ರ. ವಾಸವಿ ಅನ್ನದಾನ ಸೇವೆ ಸಂಸ್ಥೆಗೆ ಸಿಬ್ಬಂದಿಗಳಿಗೆ ಒಳ್ಳೆ ಆರೋಗ್ಯ ಆಯಸಿಕೊಟ್ಟು ಕಾಪಾಡಲಿ. ನೋಡಿ ಸರ್, ಊಟ ತುಂಬ ಚೆನ್ನಾಗಿತ್ತು. ನಿಮ್ಮ ಈ ಸೇವೆಗೆ ನಾನು ಚಿರಋಣಿ ಮತ್ತು ನಿಮ್ಮ ಸೇವೆ ನಿರಂತರವಾಗಿರಲಿ. ಧನ್ಯವಾದಗಳು. ಇನ್ನೊಬ್ಬರು ನಾಗರತ್ನ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ, ಈ ನಿಮ್ಮ ಸೇವೆಗೆ ನಮ್ಮ ನಮಸ್ಕಾರಗಳು. ಏನು ಹೇಳ್ತೀರಾ ಸರ್ ಇದಕ್ಕೆಲ್ಲ? ಐ ಆಮ್ ಹ್ಯಾಪಿ ಸರ್. ಮಾತುಗಳು ಹೇಳಿದ್ದಾರೆ, ದೊಡ್ಡ ದೊಡ್ಡ ಮಾತುಗಳು ಆಡಿದ್ದಾರೆ ಪಾಪ. ಈ ಮಾತು ಕೇಳಿದ್ರೆ ಸಾಕಷ್ಟು ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರೆದಾಗಿದ್ದಾರೆ. ನೋಡಿ, ಎಲ್ಲ ದಾನಕ್ಕಿಂತ ಅನ್ನದಾನ ಅಂತ. ಅನ್ನದಾನ ಶ್ರೇಷ್ಠ ದಾನ. ಆ ಅನ್ನದಾನನ ನಿಮ್ಮ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದ್ದೀರಾ? ನಿಮ್ಮ ಟ್ರಸ್ಟ್ ಅವರೆಲ್ಲ ಏನು ಹೇಳ್ತಾರೆ ಸರ್? ಟ್ರಸ್ಟು ಅವ್ರು ಏನು ಹೇಳ್ತಾರೆ? ಅವರೆಲ್ಲ ಅವ್ರ ಕೋಆಪರೇಷನ್ದ ಆಗುತ್ತೆ. ನಮಗೆ ನಮ್ಮ ಒಬ್ಬರ ಕೈಲಾಗಲ್ಲ. ಸೊ ದ ಟ್ರಸ್ಟ್ ಇಸ್ ಗುಡ್. ಅಂದರೆ ದಾನಿಗಳು ಪ್ರತಿದಿನ ಬರ್ತಾರೆ ಯಾವ ರೀತಿ ಸರ್? ಒಂದೊಂದು ಸಲ ಬೆಲೆ ನಾವು ಹಾಕ್ಕೊಂತೀವಿ ಅದು ನಿಮ್ಮ ಟ್ರಸ್ಟ್ ಕಡೆಯಿಂದ ಕೊಡಬೇಕಾಗುತ್ತೆ ಅಷ್ಟೇ. ಸರಿ ಸರ್, ತುಂಬ ಒಳ್ಳೆಯದಾಗಲಿ ಸರ್. ಇದೇ ಥರ ನಿಮ್ಮ ನಿರಂತರ ಕಾರ್ಯಗಳು ನಡೀತಾ ಇರಲಿ. ಇನ್ನೂ ಅಷ್ಟವರಿಗೆ ಆಮೇಲೆ ಲೇಟೆಸ್ಟ್ ಆಗಿ ನಮಗೆ ಇದು ಬಂತು ಸರ್ ಸರ್ವಿಸ್ನಾಗ ಡಾಕ್ಟ್ರೇಟ್ ಕೊಟ್ಟಿದ್ದೀರಿ ಸರ್ ನಮಗೆ ಲೇಟೆಸ್ಟ್ ಆಗಿ ಬೋರ್ಡಿಗೆ. ಮತ್ತೆ ನಿಮ್ಮ ಟ್ರಸ್ಟ್ ಕಡೆಯಿಂದ ಏನೇನೆಲ್ಲ ಮಾಡ್ತೀರಾ ಸರ್? ಏನೇನು ಮಾಡ್ತೀವಿ ಅಂದರೆ ಇದೇನು ವಿ ಹ್ಯಾವ್ ಗಟ್ ಬ್ರ್ಯಾಂಚಸ್. ಕೋಲಾರು, ಚಿಂತಾಮಣಿ ಬ್ರ್ಯಾಂಚ್, ಆ್ಯಂಡ್ ಫ್ಯೂಚರ್ ಈಸ್ ಬಳ್ಳಾರಿ, ತುಮಕೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ, ಚಿತ್ರದುರ್ಗ ಆ್ಯಂಡ್ ಅದರ್ ಪ್ಲೇಸಸ್ ಎಲ್ಲ ಕಡೆ ಮಾಡೋ ಪ್ಲಾನ್ ಇದೆ ಸರ್? ಪ್ಲ್ಯಾನಿಂಗ್ ಇದೆ. ಹೊಸೂರಿನಾಗ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಇನ್ನು ಟು ಬಿ ಸ್ಟಾರ್ಟೆಡ್. ಈಗ ಸ್ಕೂಲ್ ಮಕ್ಕಳಿಗೆಲ್ಲ ಪುಸ್ತಕ ಎಲ್ಲ ಕೊಡ್ತಿರಲ್ಲ ಸರ್? ನೋಟ್ ಪುಸ್ತಕ ಕೊಡ್ತೀರಾ ಇಲ್ಲ ಬರೀ ರೈಟಿಂಗ್ ಪುಸ್ತಕಗಳು ಕೊಡ್ತೀರಾ? ಬುಕ್ಸು ಕೊಡ್ತೀವಿ, ಸ್ಟೇಷ್ನರಿ ಕೊಡ್ತೀವಿ, ಪೆನ್ಸಿಲ್, ರಬ್ಬರ್, ಸ್ಟೇಷ್ನರಿ ಎಲ್ಲ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ. ಸರ್ ಈಗ ನಿಮ್ಮ ಟ್ರಸ್ಟ್ ಕಡೆಯಿಂದ ಮತ್ತೆ ಏನೇನೆಲ್ಲ ಮಾಡ್ತೀರಾ ಸರ್? ಸರ್ ನಾವು ಸ್ಟೇಷ್ನರಿ ಕೊಡ್ತೀವಿ, ಪೆನ್ಸಿಲ್ ಕೊಡ್ತೀವಿ, తర్వాత ಜಾಮಿಟ್ರಿ ಬಾಕ್ಸ್ ಕೊಡ್ತೀವಿ, ನೋಟ್ಬುಕ್ಸ್ ಕೊಡ್ತೀವಿ, ಈಗ ಬ್ಯಾಗ್ ಕೊಡ್ತೀವಿ, ಈ ಥರ ಬ್ಯಾಗ್ ಕೊಡ್ತೀವಿ. ಆಮೇಲೆ ಚಳಿಗಾಲ ನನಗೆ ಕೋಲ್ಡ್ನಾಗಿರೋದು ರಗ್ಸು, ಬೆಡ್ಶೀಟು ಕೊಡ್ತೀವಿ. ಇಲ್ಲಿ ನೈಟ್ 9 o'clock 10 o'clock ಹೋಗಿ ಯಾರಿದ್ರೆ ಹೇಳ್ಕೊಡ್ತೀವಿ ಸರ್. ಇಲ್ಲಿ ಹಾಸ್ಪಿಟಲ್ ಒಳಗೆ ನೈಟ್ 10 o'clock ಹೋಗ್ತೀವಿ, ಯಾರು ಇರ್ತಾರೆ ಅವ್ರಿಗೆ ಕೊಡ್ತೀವಿ. ರಾತ್ರಿ 10 ಗಂಟೆಗೆ ಹೋಗ್ತೀವಿ ಸರ್. ರಾತ್ರಿ 10 ಗಂಟೆಗೆ. ದೂರದಿಂದ ಬಂದಿರ್ತಾರೆ, ಅವ್ರಿಗೆ ಬೆಡ್ಶೀಟ್ ಇರಲ್ಲ, ಮಳೆ ಚಳಿಯಲ್ಲಿ ಇರ್ತಾರೆ. ಹೌದು ಸರ್, ಹೌದು ಸರ್, ಹೌದು ಸರ್. ಸರ್ ಇನ್ನು ಇದೇ ರೀತಿ ಮುಂದುವರ್ಸ್ಕೊಂಡೋಗಿ ಥ್ಯಾಂಕ್ ಯು. ಇನ್ನೂ ದೊಡ್ಡದಾಗಲಿ ಸಂಸ್ಥೆ ಅಂತ ನಾವು ಆಶಿಸ್ತೀವಿ. ಅಂದರೆ ಎಲ್ಲಕ್ಕೆ ದಾನಕ್ಕಿಂತ ದೊಡ್ಡದು ಅನ್ನದಾನ. ಎಸ್ ಸರ್. ಅನ್ನದಾನಿಗೆ ತೃಪ್ತಿ ಆಗೋದು ಜನ. ಹೌದು ಸರ್. ಇದೇ ರೀತಿ ಮಾಡ್ಕೊಂಡೋಗಿ ಸರ್. ನಿಮ್ಮ ಟ್ರಸ್ಟ್ಗೂ ಒಳ್ಳೇದಾಗಲಿ, ಬಂದು ತಿನ್ನೋರ್ಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಮತ್ತೆ ಸಿಗೋಣ ಸರ್. ಮತ್ತೆ ಇನ್ನೊಂದು ಕಾರ್ಯಕ್ರಮ ಸಿಗ್ತೀವಿ.